ಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ, ತಮಗೆ ಎಲ್ಲರಿಗೂ ಗುರುತಿದ್ದ ಹಾಗೆ ಮೊನ್ನೆ ನಮ್ಮ ಶಾಸಕರಾದ ಯತ್ನಾಳ್ ಅವರು ವಿಶ್ವಗುರು ಅಣ್ಣ ಬಸವಣ್ಣನವ್ರ ಬಗ್ಗೆ ಒಂದು ಹೀನಾಯವಾಗಿ ಭಾಳ ಅವಹೇಳನಕಾರಿಯಾಗಿ ಇಡೀ ಮಾನವ ಕುಲಕ್ಕೆ ಒಂದು ಅವಮಾನ ಮಾಡಿದಂಥ ಘಟನೆ ಮೊನ್ನೆ ಅವ್ರ ಹೇಳಿಕೆಯಲ್ಲಿ ಗುರುತಾಗಿದೆ. ಅದೇನೆಂದರೆ, ಪೂಜ್ಯ ಬಸವಣ್ಣವರು ಒಳಗೆ ಹಾರಿದ್ರು ಅಂತ ಹೇಳಿದರು. ಈ ರೀತಿ ಅವರು ಇಷ್ಟು ದಿವಸ ಮಠಾಧೀಶರ ಬಗ್ಗೆ ಹೇಳ್ತಿದ್ರು, ಸಾಹಿತ್ಯ ಬಗ್ಗೆ ಟೀಕೆ ಮಾಡ್ತಿದ್ರು, ರಾಜಕಾರಣಿಗಳ ಬಗ್ಗೆ ಟೀಕೆ ಮಾಡ್ತಿದ್ರು, ಮತ್ತು ಎಲ್ಲ ಬುದ್ಧಿಜೀವಿಗಳ ಬಗ್ಗೆಯೂ ಕೂಡ ಸಾಕಷ್ಟು ಸಲ ಟೀಕೆ ಮಾಡಿದ್ದು ನಾವು ನೋಡಿದ್ದೇವೆ. ಆದರೆ ಇತ್ತಿತ್ತಲಾಗಿ ಯಾಕೋ ಏನು ಪೂರ್ತಿನೇ ತಲೆ ಕೆಟ್ಟಂಗೆ ಮೊದಲು ನಮಗೆ ಸ್ವಲ್ಪ ಅರ್ಧಂಬರ್ಧ ಆಗಿರ್ಬೇಕಂತ ತಿಳ್ಕೊಂಡಿದ್ದೆ. ಇವತ್ತು ಪೂರ್ತಿನೇ ತಲೆ ಕೆಟ್ಟಂಗೆ ಅನಿಸ್ಲಾಕತ್ತದ. ಯಾಕಂದರೆ ಒಂದು ವಿಶ್ವಗುರು ಇವತ್ತು ಇಡೀ ಮಾನವ ಕುಲಕ್ಕೆ ಅವರ ಒಂದು ಆದರ್ಶರಾಗಿ ಇಡೀ ವಿಶ್ವಕ್ಕೆ ಒಂದು ಅವರ ಆದರ್ಶ ನಾವು ಇವತ್ತು ಪಾಲಿಸ್ತಾ ಇದ್ದೇವೆ. ಈ ಇಡೀ ವಿಶ್ವ ಬರೀ ನಮ್ಮ ಭಾರತ ದೇಶ ಅಲ್ಲ, ನಮ್ಮ ನಾಡಲ್ಲ, ನಮ್ಮ ಜಿಲ್ಲೆಯ ಜನ ಅಲ್ಲ, ಈ ವಿಶ್ವಗುರು ಅನ್ನೇ ಒಂದು ಖ್ಯಾತ ಆದಂಥ, ಎಲ್ಲರೂ ಅವರಿಗೆ ಗೌರವ ಕೊಡುವಂಥ ಒಂದು ಮಾನವತ್ವವಾದಿ ವಿಶ್ವಗುರುಗೆ ಒಂದು ಅವಮಾನ ಮಾಡಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡನ ಬಸವಣ್ಣ ಅಂಥೇಳಿ ಹೇಳಿಕೆಯನ್ನು ಕೊಟ್ಟರಲ್ಲ, ಇದಕ್ಕೆ ನಾವು ಭಾಳ ತೀವ್ರವಾಗಿ ಖಂಡಿಸುತ್ತೇವೆ. ಅದಕ್ಕಾಗಿ ಮಾನ್ಯ ಯತ್ನಾಳ್ ಅವರು ಎಲ್ಲ ನಾಡಿನ ಎಲ್ಲ ಜನರಿಗೆ ಇವತ್ತು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಈ ವಿಷಯಕ್ಕೆ. ಮತ್ತು ಈಗಾಗಲೇ ನಾಡಿನ ಎಲ್ಲ ಹಿರಿಯ ಮಠಾಧೀಶರುಗಳು, ವಿವಿಧ ಸಂಘ ಸಂಸ್ಥೆಗಳು ಮತ್ತು ವೀರಶೈವ ಮಹಾಸಭೆಯ ಎಲ್ಲ ನಾಯಕರುಗಳು ಆಗಲಿ, ಜನಪ್ರತಿನಿಧಿಗಳು ಮತ್ತು ಸಾಕಷ್ಟು ಸಾಹಿತಿಗಳು ಇದರ ಬಗ್ಗೆ ಖಂಡಿಸಿದ್ದಾರೆ ಮತ್ತು ಭಾಳ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಇದು ನಮ್ಮ ಈ ರೀತಿ ಹೇಳಿಕೆಯಿಂದ ಬಸವನಗೌಡರಿಗೆ ಒಬ್ಬರಿಗೆ ಇದು ಸೀಮಿತ ಅಲ್ಲ. ಯಾಕಂದರೆ ಈ ರೀತಿ ನಗರದ ಬಿಜಾಪುರ ಶಾಸಕರಿಂದ ಈ ಬಿಜಾಪುರದ ಜಿಲ್ಲೆಯ ಜನತೆಗೆ ಕೂಡ ಇದು ಭಾಳ ಒಂದು ಮಾರಕ ಆದಂಥ ಒಂದು ವಿಷಯ ಇದು. ಯಾಕಂದರೆ ಈ ರೀತಿ ಅವರು ಎಲ್ಲ ಕಡೆ ಬಿಜಾಪುರ ನಗರ ಶಾಸಕ ಬರೀ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಹೇಳ್ಕೊಂಡು ಏನಾರ ಸ್ಟೇಟ್ಮೆಂಟ್ ಬರ್ತಿದ್ರೆ ಏನೋ ನಮಗೇನು ಅನಿಸ್ತಿತ್ತಲ್ಲ, ಯಾರೋ ಒಬ್ಬ ಹೇಳ ಅಂತ ಆಗ್ತಿತ್ತು. ಆದರೆ ವಿಜಯಪುರ ನಗರ ಶಾಸಕರು ಇಡೀ ಜನರಿಗೆ ಅದು ನಮ್ಮೊಬ್ಬ ಪ್ರತಿನಿಧಿ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಇಡೀ ಅವರ ಕ್ಷೇತ್ರದ ಅವ್ರ ಜಿಲ್ಲೆಯ ಜನರಿಗೆ ಇದನ್ನು ಕೂಡ ನಮಗೆ ಕೆಟ್ಟ ಅನಿಸ್ತಾಗುತ್ತೆ. ಯಾಕಂದ್ರೆ ನಾವು ಬೇರೆ ಕಡೆ ಎಲ್ಲರೂ ಹೋದಾಗ, ಏನು ರೀ ನೀವು ವಿಜಯಪುರ ಜಿಲ್ಲೆಯವರು ಏನು ನಿಮ್ಮ ಮೇಲೆ ಇಷ್ಟ ಹುಚ್ಚಿಗಿಚ್ಚಾಗ ನಾನು ಬಸವಣ್ಣ ಬಗ್ಗೆ ಈ ರೀತಿ ಮಾತಾಡ್ತಾನೆ ಅಂತೇಳಿ ನಮಗೆ ಸಹಿತ ಜನ ಬೈಲಾಕತ್ತಾರೆ. ಅವನು ಹೇಳಿಕೆಯಿಂದ ನಮ್ಮ ಜಿಲ್ಲೆಯ ಜನರಿಗೆ ಓದ್ಕೊಳ್ಳಿ ನೀವು ಬಿಜಾಪುರದವ್ರು ಅಂತ ನಾವು ಬಿಜಾಪುರದ ಅಲ್ಲತಿ ಹೇಳುವಂಥ ಪರಿಸ್ಥಿತಿ ಬಂದದ ಈಗ ಯತ್ನಾಳ್ ಸರಾಗ. ಯಾಕಂದ್ರೆ ಏನು ಆಗ್ಲಾಕತ್ತಂದ್ರೆ ಈ ರೀತಿ ಹುಚ್ಚುಚ್ಚರಾಗಿ ಏನೇ ಮಾತಾಡೋದ್ರಿಂದ, ಟೀಕೆ ಟಿಪ್ಪಣಿ ಮಾಡಿದ್ರಿಂದ ನಮಗೆ ಸಹಿತ ಬಿಜಾಪುರದವ್ರು ಅಂತ ಹೇಳೋಕೆ ನಾಚಿಕೆ ಬರಲಾಗತ್ತದ ನಮಗೆ ಇವತ್ತು ದಿವಸ. ಅದಕ್ಕಾಗಿ ಮಾನ್ಯ ಯತ್ನಾಳ್ ಅವರಿಗೆ ಮತ್ತೊಮ್ಮೆ ನಾವು ವಿನಂತಿನೂ ಮಾಡ್ತೀನಿ. ಮತ್ತು ಈ ರೀತಿ ಯಾಕಂದರೆ ತಾವು ರಾಜಕೀಯವಾಗಿ ನೀವು ಏನು ಹೇಳಿಕೆ ಕೊಡ್ರಿ, ನೀವು ಏನಾದರೂ ಕೋಮು ವಿಷಯ ಒಳಗಾಗಲಿ, ಹಿಂದೂ ಮುಸ್ಲಿಂ ಕಾರ್ಡ್ ಆಡ್ತೀರಿ, ಪ್ರತಿಯೊಂದು ವಿಷಯ ತಮಗೆ ಏನಾದರೂ ಒಂದು ಸ್ಥಾನಕ್ಕಾಗಿ, ರಾಜಕೀಯ ಸ್ಥಾನಕ್ಕಾಗಿ ತಾವು ಏನು ಓಡಾಡಕತ್ತೀರಿ, ನೀವು ಓಡಾಡ್ರಿ. ಆದ್ರೆ ಇಷ್ಟು ದಿವಸ ಇಡೀ ಒಂದು ಬಸವ ಬುದ್ಧ ಅಂಬೇಡ್ಕರ್ ಇಡೀ ವಿಶ್ವಕ್ಕೆ ಇದು ಹೆಸರಾದಂಥ ಇಡೀ ಜನ ಗೌರವ ಕೊಡುವಂಥ ಮಹಾಪುರುಷರು. ಇಂಥ ಮಹಾಪುರುಷರ ಬಗ್ಗೆ ಈ ರೀತಿ ಒಂದು ಹೇಳಿಕೆ ಕೊಡೋದ್ರಿಂದ ಏನಿದು ಯಾವ ರೀತಿ ಅಂದರೆ, ತಮ್ಮ ಒಂದು ಮೈಕ್ ಸಿಕ್ಕ ನಂತರ ಏನು ಬೇಕಾದ್ರೆ ಹೇಳೋದ್ರಿಂದ ಇದು ಸರಿ ಅನಿಸೋದಿಲ್ಲ. ಅದಕ್ಕಾಗಿ ಮಾನ್ಯ ಯತ್ನಾಳ್ ಅವರಿಗೆ ನಾನು ಹೇಳ್ತೀನಿ, ನೀವು ರಾಜಕೀಯವಾಗಿ ಅಥವಾ ನಿಮ್ಮ ವೈರಿಗಳಾಗಲಿ, ನಿಮ್ಮ ಪಕ್ಷದ ನಾಯಕರ ಜೊತೆ ಆಗಲಿ, ಇನ್ನಿತರ ಜೊತೆ ತಾವು ಟೀಕೆ ಟಿಪ್ಪಣಿ ಮಾಡಿ ನೀವು ರಾಜಕೀಯ ಮಾಡಿರಿ. ಆದರೆ ಇಂಥ ಒಬ್ಬ ಮಹಾಪುರುಷ ಇಡೀ ವಿಶ್ವಕ್ಕೆ ಒಂದು ಮಾನವತಾವಾದಿ ಸಂದೇಶ ಕೊಟ್ಟಂಥ ಒಬ್ಬ ವಿಶ್ವಗುರು ಬಸವಣ್ಣವ್ರ ಬಗ್ಗೆ ಈ ರೀತಿ ತಾವು ಹೇಳಿದ್ರಿಂದ ಅದಕ್ಕಾಗಿ ಇದು ಮತ್ತೊಮ್ಮೆ ನಾವು ಖಂಡಿಸ್ತೇವೆ. ತಾವು ದಯವಿಟ್ಟು ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ನೀವು ನಿಮ್ಮ ಬಗ್ಗೆ ನಾವು ಕೂಡ ಭಾಳ ಉಗ್ರವಾದಂಥ ಅದಕ್ಕೆ ಕ್ರಮ ನಾವು ಜರುಗಿಸ್ಬೇಕಾಗ್ತದೆ ಈ ವಿಷಯದಲ್ಲಿ ಹೇಳಿಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಂದರ್ಭದಲ್ಲಿ. ಮತ್ತು ಅವರಿಗೆ ಅಷ್ಟು ಅವರ ತಂದೆ ತಾಯಿಯವರು ಬಸವಣ್ಣನ ಹೆಸರು ಅವರಿಗೆ ಇಟ್ಟಿದ್ದಾರೆ. ಅವರಿಗೆ
ಅವ್ರ ತಂದೆ ತಾಯಿಯವ್ರದ್ದು ಮಾನ ಕಳೆದ್ರು, ಅವರ ಕುಟುಂಬದ ಮಾನ ಕಳೆದ್ರು, ಇಡೀ ಬಸವಣ್ಣನ ಅನ್ಯಾಯಿಗಳಿಗೆ ಇವತ್ತು ಭಾಳ ನೋವುಂಟು ಮಾಡಿದರು. ಈ ರೀತಿ ನಾನು ಅವರಲ್ಲಿ ಈ ರೀತಿ ಬಸವಣ್ಣ ಬಗ್ಗೆ ಒಂದು ಆತ್ಮಹತ್ಯೆ ಮಾಡ್ಕೊಂಡ ಬಸವಣ್ಣ ಅಂತ ಹೇಳಿದ್ರೆ, ಅದಕ್ಕಾಗಿ ನಾವೇನು ಹೇಳ್ತೀವಿ, ತಾವೇನು ಹೇಳಿಕೆ ಕೊಟ್ಟಿರಲ್ಲ, ಅದಕ್ಕಾಗಿ ತಾವು ಕೂಡ ಇವತ್ತು ಆತ್ಮಹತ್ಯೆನೇ ಮಾಡ್ಕೋಬೇಕು. ಯಾಕಂದರೆ ತಮ್ಮ ಹೆಸರು ಬಸವಣ್ಣನ ಹೆಸರಿಟ್ಟಿದ್ದಾರೆ. ಅದಕ್ಕೇನದ ಇಲ್ಕಂದ್ರೆ ಒಂದು ಅಪ್ಡೇಟ್ ಮಾಡಿಕೊಂಡು ಹೆಸರೇ ಬದಲಾವಣೆ ಮಾಡ್ಕೊಂಡು ಬಿಡ್ರಿ. ತಮಗೆ ಬಸವಣ್ಣ ಬಗ್ಗೆ ತಮಗೆ ಇಷ್ಟ ಕೀಳುಮಟ್ಟಾಗಿ ತಾವು ಬಸವಣ್ಣ ಬಗ್ಗೆ ವಿಚಾರ ಇಟ್ಟಿದ್ರಿಂದ ತಾವು ಏನು ಮಾಡಿರಿ, ಅದು ತಮ್ಮ ಹೆಸರೇನದ ತಕ್ಷಣವಾಗಿ ಬಸವೇಶ್ವರ ಹೆಸರೇನದಲ್ಲ, ತಾವೇನು ಇಟ್ಕೊಂಡ್ರಿ ಬಸವನಗೌಡ ಅಂತ ಹೇಳಿ ಆ ಹೆಸರು ಬದಲಾವಣೆ ಅಪ್ಡೇಟ್ ಮಾಡಿ ಕೋರ್ಟಿಗೆ ಹೋಗಿ ಹೆಸರು ಬದಲಾವಣೆ ಮಾಡ್ಕೋಬೋದು. ಯಾಕಂದ್ರೆ ಬರ್ತದೆ, ಪ್ರೊಸೀಜರ್ ಐತಿ. ತಮ್ಮ ಒಂದು ಕೊಟ್ಟು ಏನರೇ ಒಂದು ಇಲ್ಲ, ನಾನು ಬಸವಣ್ಣ ಹೆಸರು ನಮ್ಮ ತಂದೆ ತಾಯಿಯವರು ಇಟ್ಟಿದ್ದು ತಪ್ಪಿಟ್ಟಾರ, ಅದಕ್ಕೇನದ ನನಗೆ ಈ ಬಸವೇಶ್ವರದ್ದು ಅವರ ಆದರ್ಶ ಆಗಲಿ, ಅವರ ಕೆಲವು ಏನು ಮಾರ್ಗದರ್ಶನ ಕೆಲವು ಏನಾದರೂ ಅವರು ಏನು ವಿಶ್ವಕ್ಕೆ ಒಂದು ವಿಶ್ವಗುರು ಆಗಿ ಹೆಸರು ಪಡ್ಕೊಂಡಿದ್ರು ಕೂಡ ಅವ್ರ ಬಗ್ಗೆ ನನ್ನ ಕೆಲವು ವಿಚಾರಗಳ ವಿರುದ್ಧ ಅದಾವೆ. ಅದಕ್ಕೆ ನಾ ಹೆಸರು ಬದಲಾವಣೆ ಮಾಡ್ಕೋತೀನಿ ಅಂತ ಹೇಳಿ ಇವತ್ತು ನನ್ನ ಒಂದು ವೈಯಕ್ತಿಕ ಅವರಲ್ಲಿ ವಿನಂತಿ ಏನಂದರೆ, ತಕ್ಷಣದಿಂದ ತಮ್ಮ ಹೆಸರು ಬದಲಾವಣೆ ಮಾಡಿ ಯಾವುದೇ ಮತ್ತೊಂದು ಬೇರೆ ಏನಂದರೆ ಹೆಸರು ಬಸವೇಶ್ವರಕ್ಕೆ ಸಂಬಂಧ ಇಲ್ಲದಂಥ ಹೆಸರು ತಾವು ಇಟ್ಕೋಬಹುದು ಅಂತೇಳಿ ನನ್ನ ಒಂದು ವಿನಂತಿ. ಆಮೇಲೆ ಕೇಳಬೇಕು ಮತ್ತು ಅವ್ರ ಹೆಸರು ಬದಲಾವಣೆ ಮಾಡಬೇಕು. ಮೊದಲು ಅವ್ರ ಅವರು ತಮ್ಮದೇನು ಹೆಸರು ನಮ್ಮ ಬಸವೇಶ್ವರ ಹೆಸರೇನು ಇಟ್ಟಾರಲ್ಲ, ಯಾಕಂದರೆ ಅವರ ಆದರ್ಶನೇ ಇಡೀ ವಿಶ್ವವನ್ನು ಇವತ್ತು ಅವರ ಆದರ್ಶದಲ್ಲಿ ಬಸವೇಶ್ವರ ಆದರ್ಶದಲ್ಲಿ ನಡೀತಾ ಇದೆ ಏನು. ಮತ್ತು ಎಂಥ ಒಬ್ಬ ರಾಜಕಾರಣಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಬಸವಣ್ಣ ಒಳಗೆ ಹಾರಿ ಹೋಗ್ಯಾನಂತಂದ್ರೆ ಇದು ಅರ್ಥ ಏನಿದೆ. ಅದಕ್ಕೇನದ ಈ ರೀತಿ ಹೇಳೋದ್ರಿಂದ ನಮಗಷ್ಟೇ ಅಲ್ಲ, ಇಡೀ ಮಾನವ ಕುಲಕ್ಕೆ ಇವತ್ತು ನೋವಾಗಿದೆ. ಎಲ್ಲರಿಗೂ ಒಂದು ಭಾಳ ಇದು ನಾಚಿಕೆಯ ಸಂಗತಿ. ಅದಕ್ಕಾಗಿ ಅವರಲ್ಲಿ ನಾನು ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ತಾವು ಬೇಷರತ್ತಾಗಿ ಎಲ್ಲ ಜನರಿಗೆ ಏನು ಇದು ಬಸವೇಶ್ವರ ಬಗ್ಗೆ ತಾವು ಏನೋ ಒಂದು ಭಾಷಣದಲ್ಲಿ ಏನೋ ಹೇಳಕ್ಕೆ ಹೋಗಿ ಏನಂತ ಹೇಳಿದ್ದಾಗ ಇದು ಅದೊಂದು ತಪ್ಪಾಗಿದ್ದರೂ ಕೂಡ ಜನರಿಗೆ ಕ್ಷಮೆ ಕೇಳಬೇಕು. ಇದೇ ರೀತಿ ನೀವು ರಾಜಕಾರಣಿಗಳಿಗೆ ಹೇಳ್ದಂಗೆ, ಬೇರೆ ಒಂದು ಬುದ್ಧಿಜೀವಿಗಳು ಮಾತಾಡ್ದಂಗೆ ಮತ್ತು ಈ ರೀತಿ ಬಸವೇಶ್ವರಿಗೆ ಮಾತಾಡಕತ್ತಾರಂದ್ರೆ ಏನಾಗ್ಯದ, ದಯವಿಟ್ಟು ಅದಕ್ಕೆ ನನಗೆ ಅನ್ನಿಸ್ಲಾಗ್ತದೆ. ನಾವು ಕೂಡ ಈಗ ಇನ್ನೊಂದು ವಿಚಾರ ನಾವೇನು ಮಾಡಕತ್ತೀವಿ ಅಂದ್ರೆ, ಸರ್ಕಾರ ಈ ಸಲ 2-3 ಸಲನೂ ನಾನು ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮನವಿ ಮಾಡಿದ್ದೆ. ನಾವು ಸ್ವಲ್ಪ ಮಾನಸಿಕ ಸ್ಥಿತಿ ಪೂರ್ತಿ ಕಳ್ಕೊಂಡಾರ, ದಯವಿಟ್ಟು ಸರ್ಕಾರಿ ವೆಚ್ಚದಲ್ಲಿ ಇವರಿಗೆ ಸ್ವಲ್ಪ ಎಲ್ಲಾದರೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಆಗಿಲ್ಲ ಅಂದ್ರೆ ಫಾರಿನ್ ಕರಕು. ಯಾಕಂದ್ರೆ ಈಗ ಶಾಸಕರಿಗೆ ಇದು ಐತದು ಖರ್ಚು ಸರ್ಕಾರದಿಂದ ತೋರಿಸ್ಕೊಳ್ಳೋಕೆ, ಚಿಕಿತ್ಸೆ ಪಡ್ಕೊಳ್ಳೋಕೆ ಫ್ರೀಯಾಗಿ ಮಾಡೋಕ್ಕೈತಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾನು ವಿನಂತಿ ಮಾಡ್ತೀನಿ, ಮತ್ತು ಇನ್ನೊಮ್ಮೆ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಸರ್ಗೂ ನನ್ನ ವಿನಂತಿ ಐತಿ. ತಾವು ಇದೇ ಮಂದಿಗೆ ಹೆಂಗಾರು ನಮ್ಮ ಮುಂದೆ 9 ತಾರೀಕಿಗೆ ಈಗ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗ್ತದೆ, ಅದಕ್ಕಿಂತ ಮುಂಚೆ ಅಲ್ಲಿ KLE ಒಳಗಾಗಲಿ ಅಥವಾ ಇಲ್ಲಿದ್ರೆ ಇವ್ರದ್ದು ಏನು ಪರಿಸ್ಥಿತಿ ಏನು ಸ್ವಲ್ಪ ಮೈಂಡ್ ಇವ್ರದ್ದು ಏನು ಯಾಕೆ ಈ ರೀತಿ ಹುಚ್ಚುಚ್ಚರಂಗೆ ಯಾಕೆ ಮಾಡ್ಲಕತ್ತಾರ ಇವ್ರು ಅನ್ನೋದು ಅದರ ಬಗ್ಗೆ ಸ್ವಲ್ಪ ಕ್ಲಾರಿಫೈ ಸ್ವಲ್ಪ ಅಲ್ಲಿ ಚಿಕಿತ್ಸೆ ಮಾಡಿದ್ರೆ ಒಳ್ಳೇದಾಗ್ತದೆ. ಇಲ್ಲದಿದ್ದರೆ ಇವ್ರಿಗೆ ಸರ್ಕಾರ ಮಾಡಲಿಲ್ಲ ಅಂದ್ರೆ ನಾವೇನದ ಜನರಲ್ಲಿ ನಾವು ರೊಕ್ಕ ಎತ್ತಿರಿ, ನಾವು ದೇಣಿಗೆ ಎತ್ತಬೇಕಂತ ಮಾಡಿ ಇದು ಹಾಕಿ ಒಂದು ಫಲಕ ಹಾಕಿ ಯತ್ನಾಳ್ ಅವರ ಮಾನಸಿಕತೆ ಇದು ಆಗ್ಯದ. ನಮಗೆ ಭಾಳ ಕಳಕಳಿ ಐತಿ. ನಮ್ಮ ಒಬ್ಬ ಪ್ರತಿನಿಧಿ ಈ ರೀತಿ ಎಲ್ಲ ಏನಾಗಿ ಮತ್ತು ಇವ ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲರೂ ಹೋಗಿ ಒಳಗೆ ಬಿಡಬಾರ್ದು ತಲೆ ಕಟ್ಕೊಂಡು. ಅದಕ್ಕೇನದ ನಮ್ಮದೊಂದು ವಿನಂತಿ, ನಾವು ಎಲ್ಲ ಕಡೆ ಈಗ ಮಾರ್ಕೆಟ್ ಒಳಗೆ ರೈತರಲ್ಲಿ ನಮ್ಮ ಕಾರ್ಯಕರ್ತರಾಗಲಿ ಎಲ್ಲ ಕಡೆ ಏನದ ದೇಣಿಗೆ ಎಬ್ಬಿಸ್ಬೇಕಂತ ಮಾಡಿ ನಾವು ಇವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕಂತ ಹೇಳಿ ಆ ದೇಣಿಗೆ ಎತ್ತಿ ಏನದ ಅವ್ರಿಗೆ ಹೋಗಿ ಸಲ್ಲಿಸಬೇಕು. ನೀ ಎಲ್ಲ ಪುಣ್ಯಾತ್ಮ ನಿಮ್ಮ ಕಡೆಗೆ ಹೋಗಿ ಸರ್ಕಾರ ಕೊಟ್ಟು ಮಾಡಲಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ಕಡೆಗೆ ಮತ್ತು ಈಗ ನಮಗಂತೂ ಅಷ್ಟು ರೊಕ್ಕ ಇರೋಲ್ಲ, ನಾವು ಎಷ್ಟು ಸಾಧ್ಯ ಅಷ್ಟು ಡಬ್ಬಿ ಎಲ್ಲ ಕಡೆ ಇಟ್ಟು ಯತ್ನಾಳ್ ಅವರಿಗೆ ಸ್ವಲ್ಪ ತೊಂದರೆ ಇದು ಆಗ್ಯದ, ಮಾನಸಿಕ ಕಳ್ಕೊಂಡಾರ. ಅದಕ್ಕೆ ಚಿಕಿತ್ಸೆಗಾಗಿ ದಯವಿಟ್ಟು ಎಲ್ಲರೂ ದೇಣಿಗೆ ಕೊಡ್ರಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡೋದು.